Littering in public places is injurious to the environment. ಇದೆಲ್ಲ ಇನ್ನು ಮುಂದೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಇವತ್ತು ಡೇ 2 ಆಟ್ ಫ್ಲೋರಾ Y3. ಸೊ ಬೆಳಗ್ಗೆ ಆಗ್ಲೇ ನಾವು ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದಾಗೇನೆ ಬೆಳಿಗ್ಗೆಯಿಂದ ಮಳೆ ಆಗ್ತಾಯಿತ್ತು. ಸೊ ಈಗಲೂ ಕೂಡ ನಾವು ವಾಟರ್ ಫಾಲ್ಸಿಂದ ವಾಪಸ್ ಬಂದ್ವಿ, ಬಟ್ ಸ್ಟಿಲ್ ಮಳೆ ಆಗ್ತಾನೇ ಇದೆ. ಮಳೆಗೆ ಇಡೀ ಪ್ರಾಪರ್ಟಿ ತುಂಬಾ ಬ್ಯೂಟಿಫುಲ್ ಆಗಿ ಮಳೆಯಲ್ಲಿ ಕಂಗೊಳಿಸ್ತಿತ್ತು. ನೀವು ನಾನು ಹಿಂದೆ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಹೆವಿ ಮಾನ್ಸೂನ್ ಆಗ್ತಾ ಇದೆ ಆ್ಯಂಡ್ ಬ್ಯೂಟಿಫುಲ್ ಶವರ್ಸ್, ಎಂಜಾಯಿಂಗ್ ದ ಮಾರ್ನಿಂಗ್. ಸೊ ನಾವು ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿ ಮುಗಿಸ್ಕೊಂಡು ವಿ ಡಿಸೈಡೆಡ್ ಟು ಮೂವ್ ಟುವರ್ಡ್ಸ್ ದ ವಾಟರ್ಫಾಲ್ ಏರಿಯಾ. ಸೊ ನೆನ್ನೆ ನಾನು ತುಂಬ ಎಂಜಾಯ್ ಮಾಡಿದ್ವಿ ಸಾಯಂಕಾಲ. ವಿ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಮೋರ್ ಕ್ವಾಲಿಟಿ ಟೈಮ್ ಅದೇ ವಾಟರ್ಫಾಲ್ಸಲ್ಲಿ. ಸೊ ವಿ ವೆಂಟ್ ಬ್ಯಾಕ್ ಟು ದ ಪ್ರೈವೇಟ್ ವಾಟರ್ಫಾಲ್ಸ್ ಇನ್ ದ ಪ್ರಾಪರ್ಟಿ. ಸೊ ಇಲ್ಲಿ ಮಾನ್ಯ ಆಗ್ಲೇ ಹೋದ್ಲು ಫಾಲ್ಸ್ ಹತ್ರಕ್ಕೆ ಆ್ಯಂಡ್ ಶಿ ಈಸ್ ಎಂಜಾಯಿಂಗ್. ನೌ ಬೋತ್ ಆಫ್ ದೆಮ್ ಆರ್ ದೇರ್. ಸೊ ನೀವಿವಾಗ ಏನು ನೋಡ್ತಾ ಇದ್ದೀರಾ ವಾಟರ್ ಫಾಲ್ಸು, ದಿಸ್ ಇಸ್ ದ ಫಸ್ಟ್ ಟೈರ್ ಆಫ್ ದ ವಾಟರ್ ಫಾಲ್ಸ್. ಮೊದಲನೇ ಸ್ಟೆಪ್ಪು. ಅದಾದಮೇಲೆ ನಿನ್ನೆ ನಾವು ಆಡ್ತಾ ಇದ್ದಿದ್ದು ಸೆಕೆಂಡ್ ಸ್ಟೆಪ್ ಆಫ್ ದ ವಾಟರ್ ಫಾಲ್ಸ್. ಸೊ ಇವತ್ತು ನಾವು ಧೈರ್ಯ ಮಾಡಿ ಮೇಲ್ಗಡೆ ಹೋದ್ವಿ. ತುಂಬ ಪಾಚಿ ಇತ್ತು, ಬಟ್ ಸ್ಟಿಲ್ ಇಟ್ ವಾಸ್ ಸೇಫ್, ನಥಿಂಗ್ ಟು ವರಿ, ಆ್ಯಂಡ್ ಡೆಫಿನೆಟ್ಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಈಗಷ್ಟೇ ಕ್ಲೈಂಬಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಕಂಪ್ಲೀಟ್ಲಿ ಟಯರ್ಡ್. ಇನ್ನೂ ಒಂದಷ್ಟು ಮೆಟ್ಲುಗಳನ್ನ ಹತ್ತೋದಿದೆ ಆ್ಯಂಡ್ ಮಾನ್ಯ ಇಸ್ ಹಿಯರ್. ಈಗಷ್ಟೇ ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ ಆ್ಯಂಡ್ ಹ್ಯಾವಿಂಗ್ ಮೈ ಕಪ್ ಆಫ್ ಕಾಫಿ ಈ ಒಂದು ವ್ಯೂ ಜೊತೆನಲ್ಲಿ. ಅದಿನ್ನೊಂದು ಕೋತಿ ಈ ಕಡೆ ಗೊತ್ತಾಯ್ತು, ಇಲ್ಲಿ ಅದರಿಂದನೂ ಒಂದು ಕೋತಿ ಇದೆ. ಸೊ ಇಲ್ಲಿ ನಮ್ಮ ರೂಮ್ ಎದುರುಗಡೆನೇ ಬ್ಯಾಲ್ಕನಿಯಿಂದ ನಮಗೆ ಈ ಒಂದು ಮಲ್ಬಾರ್ ಸ್ಕ್ವಿಲ್ ಕಾಣಿಸ್ತದೆ. ಮಳೆ ಕಂಟಿನ್ಯೂಸ್ ಆಗಿ ಸುರಿತಾನೆ ಇತ್ತು ಆ್ಯಂಡ್ ವೆರಿ ಹೆವಿ ರೈನ್ಸ್, ಬಟ್ ದಿಸ್ ರೈನ್ಸ್ ಆ್ಯಡೆಡ್ ಮೋರ್ ಟು ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಮಳೆ ಚಿಟಪಟ ಸದ್ದು ಕಿವಿಗೆ ತುಂಬ ಇಂಪಾಗಿತ್ತು ಆ್ಯಂಡ್ ವಿ ವರ್ ರಿಯಲಿ ಎಂಜಾಯಿಂಗ್ ದ ಮಾನ್ಸೂನ್ ಆಟ್ ವೈನಾಡ್. ಹಿಂದೆ ಇಲ್ಲಿ ಮಳೆ ಬರ್ತಾನೆ ಇದೆ ಆ್ಯಂಡ್ ವಿ ಆರ್ ಆಲ್ ಸೆಟ್ ಟು ಚೆಕ್ ಔಟ್ ಫ್ರಮ್ ದ ರೂಮ್. ಎಲ್ಲ ಪ್ಯಾಕಿಂಗ್ ಆಯಿತು ನಮ್ಮದು, ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಸೇ ಬಾಯ್ ಟು ದಿಸ್ ರೂಮ್ ಆ್ಯಂಡ್ have checked out from Flora Y3 property. It was a very beautiful boutique property. Seriously, beauty to the core, natural beauty to the core. One of the best properties, and yes, I do recommend this property to the people who are coming over here. Way Flora Athirapalli and Flora Y3 treats its guests and hospitality top notch. I tell you, it's top notch. They make you feel like royals. They make you feel like king over here, and I'm so happy that I could come over here and spend my vacation. We are heading towards Luckily Viewpoint, and nan seat iga transfer agide, nan hinde bandidini, and I'm going to make some beautiful videos and capture the beautiful scenic moments. ಸೊ ಈ ಒಂದು ಗಿಫ್ಟ್ ಹ್ಯಾಂಪರ್ನ ಫ್ಲೋರಾ ಅವರು ನಮಗೆ ಅಂತ ಅಂದ್ಬಿಟ್ಟು
ಕೊಟ್ಟರು ಆ್ಯಂಡ್ ಐ ಕುಡ್ ಎಂಜಾಯ್ ಇನ್ ದ ಸ್ಟ್ರೀಮ್. ಈ ಗಿಫ್ಟ್ ಎಲ್ಲಾನು ಸೆಕೆಂಡ್ರಿ, ಬಟ್ ದ ವೇ ವಿ ಎಂಜಾಯ್ಡ್ ಇನ್ ದ ಸ್ಟ್ರೀಮ್, ಇನ್ ದ ವಾಟರ್ ಫಾಲ್ಸ್, ದಟ್ ವಾಸ್ ದ ಮೊಮೆಂಟ್. ಆ್ಯಂಡ್ ನೀವು ಕೂಡ ನಿಮ್ಮ ವೀಕೆಂಡ್ನ ಅಥವಾ ನಿಮ್ಮ ಸ್ಪೆಷಲ್ ಮೊಮೆಂಟ್ಸ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನೀವು ಏನಾದ್ರೂ ಒಂದು ಒಳ್ಳೆ ವೆಕೇಷನ್ನ ಎಂಜಾಯ್ ಮಾಡಬೇಕು ಅಂತ ಅಂದರೆ ಫ್ಲೋರಾ ವೈತ್ರಿ ಇಸ್ ದ ಪ್ಲೇಸ್. ಯಾಕೆಂತಂದರೆ ಇಲ್ಲಿರೋ ಸ್ಟ್ರೀಮು ಮತ್ತು ವಾಟರ್ ಫಾಲ್ಸು ಇಟ್ ಇಸ್ ಸೇಫ್ ಆ್ಯಂಡ್ ಆಕ್ಸೆಸಬಲ್. ಅದ್ರ ಜೊತೆಯಲ್ಲಿ ನಿಮಗೆ ಇಲ್ಲಿ ಎಷ್ಟೊಂದು ವ್ಯೂ ಪಾಯಿಂಟ್ಸ್ಗಳು, ಅಂದರೆ ಟೀ ಎಸ್ಟೇಟ್ ವ್ಯೂ ಪಾಯಿಂಟ್ಗಳು ನಿಮಗಿದಾವೆ, ವೇರ್ ದೇ ಹ್ಯಾವ್ ಡೆಕ್ಸ್. ಯು ಕ್ಯಾನ್ ಸಿಟ್ ಆ್ಯಂಡ್ ಎಂಜಾಯ್ ದ ಮಾರ್ನಿಂಗ್ ಆರ್ ಈವ್ನಿಂಗ್ ಆ್ಯಂಡ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಆ್ಯಂಡ್ ಇಲ್ಲಿರುವಂತಹ ಚಿಲ್ಡ್ರನ್ ಪಾರ್ಕ್ ಕೂಡ ಇಟ್ ಇಸ್ ಜಸ್ಟ್ ಹ್ಯಾವಿಂಗ್ ಅ ಸೀನಿಕ್ ವ್ಯೂ. ಇಮ್ಯಾಜಿನ್ ಚಿಲ್ಡ್ರನ್ ಪಾರ್ಕ್ಸ್ ವಿತ್ ಅ ಟೀ ಗಾರ್ಡನ್ ವ್ಯೂ. ಅದು ನಿಮಗೆ ವೈತ್ರಿ ಫ್ಲೋರಾನಲ್ಲಿ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಐ ಡೂ ರೆಕಮೆಂಡ್ ದಿಸ್ ಪ್ರಾಪರ್ಟಿ. ಕ್ಲೆನ್ಲಿನೆಸ್ ಇಸ್ ಟಾಪ್ ನಾಚ್ ಓವರ್ ಹಿಯರ್, ಹಾಸ್ಪಿಟಾಲಿಟಿ ಇಸ್ ಟಾಪ್ ನಾಚ್, ಫುಡ್ ಇಸ್ ಟೂ ಗುಡ್ ಆ್ಯಂಡ್ ಟೇಸ್ಟಿ, ಆ್ಯಂಡ್ ಇಲ್ಲಿ ಎವ್ರಿಥಿಂಗ್ ಇಸ್ ಟು ಪರ್ಫೆಕ್ಷನ್. ಐ ಟೆಲ್ ಯು, ಡೆಫಿನೆಟ್ಲಿ ಥಮ್ಸ್ ಅಪ್. ಮಳೆ ಸ್ಟಾರ್ಟ್ ಆಯಿತು, ಜೋರಾಗಿ ಮಳೆ ಬರೋದಕ್ಕೆ ಶುರು ಆಗಿದೆ ಆಚೆ ಕಡೆ. ಸೊ ಈಗ ನೀವು ನೋಡ್ತಾ ಇರೋದು ದ ವೈನಾಡ್ ಅಲ್ಟ್ರಾ ಪಾರ್ಕ್ ಗ್ಲಾಸ್ ಬ್ರಿಡ್ಜ್ ವ್ಯೂ. ಸೊ ಇಲ್ಲಿಂದ ನಾವು 360 ಡಿಗ್ರಿ ವ್ಯೂನ ನೋಡಬಹುದು ವೈತ್ರಿದು. ಆ್ಯಂಡ್ ನಾವು ಈ ಜಾಗಕ್ಕೆ ಹೋಗಲಿಲ್ಲ, ಇಟ್ ವಾಸ್ ಆನ್ ದ ವೇ ಟು ದ ಲಕ್ಕಿಡಿ ಪಾಯಿಂಟ್. ನಾವು ಲಕ್ಕಿಡಿ ಪಾಯಿಂಟ್ ಹತ್ರ ಹೋಗ್ತಿದ್ದಂಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಆ್ಯಂಡ್ ಫುಲ್ ಮೋಡ ಕವ್ಕೊಂಡ್ಬಿಡ್ತು. ಬಟ್ ದ ಕ್ಲೈಮೇಟ್ ಆ್ಯಂಡ್ ದ ವಿಜುವಲ್ಸ್ ವಾಸ್ ಅಮೇಝಿಂಗ್. ನೀವಿಲ್ಲಿ 360 ಡಿಗ್ರಿ ಆ್ಯಂಗಲ್ ವ್ಯೂನ ನೋಡಬಹುದು ಲಕ್ಕಿಡಿ ಪಾಯಿಂಟಿಂದ. ಸೊ ಹಿಯರ್ ವಿ ಆರ್ ಅಟ್ ದಿಸ್ ಪಾಯಿಂಟ್, ಲಕ್ಕಿಡಿ ವ್ಯೂ ಪಾಯಿಂಟ್. ಸೊ ಇಲ್ಲಿಂದ ನಿಮಗೆ ಹಿಂದೆ ಅಲ್ಲಿ ಕೆಳಗಡೆ ಹೇರ್ ಪಿನ್ ಬೆಂಡ್ಗಳು ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದ ರೋಡ್ ಲೀಡಿಂಗ್ ಟು ದಿಸ್ ಪಾತ್. ಇಟ್ಸ್ ಬ್ಯೂಟಿಫುಲ್. ಸೊ ಕೆಳಗಡೆಯಿಂದ ಕಾಜಿಕೋಡೆ ರೋಡಿಂದ ಕನೆಕ್ಟ್ ಆಗುತ್ತೆ. ಇದು ಕಾಜಿಕೋಡೆಯಿಂದ ನಿಮಗೆ ವಯನಾಡ್ ಕನೆಕ್ಟ್ ಆಗುವಂಥ ಈ ಹೇರ್ ಪಿನ್ ಬೆಂಡ್ ರೋಡ್ ಮೂಲಕ ಬಂದರೆ ಈ ವ್ಯೂ ಪಾಯಿಂಟ್ನ ನಾವು ರೀಚ್ ಆಗ್ತೀವಿ. ಆ್ಯಂಡ್ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಬೆಳಿಗ್ಗೆಯಿಂದನೂ ಜೋರು ಮಳೆ. ಹಿಂದಿನ ದಿವಸ ಮಳೆ ಇರಲಿಲ್ಲ, ಡ್ರೈ ಅಟ್ಮಾಸ್ಫಿಯರ್. ಬಟ್ ಇವತ್ತು ಮಳೆ ಬೆಳಿಗ್ಗೆಯಿಂದ ಬಿಡದಂಗೆ ಸುರಿತಾನೆ ಇತ್ತು. ಸೊ ಇದೇ ಕಾರಣಕ್ಕೆ ಅನಿಸುತ್ತೆ ಮುಂದೆ ಹೋಗಿ 2 ದಿನ ಆದಮೇಲೆ ಆ ಒಂದು ದುರ್ಘಟನೆ ನಡೆದದ್ದು, ಮೆಪ್ಪಾಡಿ ಲ್ಯಾಂಡ್ಸ್ಲೈಡ್ಸ್ ವಯನಾಡ್ನಲ್ಲಿ ಆಗಿದ್ದು. ಸೊ 3 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದದರ ಪ್ರಭಾವವಾಗಿ ಬಹುಶಃ ಈ ಲ್ಯಾಂಡ್ಸ್ಲೈಡ್ಸ್ ಆಗಿದೆ ಅನಿಸುತ್ತೆ. ಸೊ ದಿಸ್ ವಾಸ್ ದ ವ್ಯೂ ಆನ್ 28th of July. ಇಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ರಸ್ತೆ ಬದಿಗಳಲ್ಲಿ ಕಾರ್ನ ಪಾರ್ಕ್ ಮಾಡಿ ಪ್ರತಿಯೊಬ್ಬ ಟ್ರಾವೆಲರು ಕೂಡ ವಯನಾಡ್ನ ಈ ಒಂದು ಮಾನ್ಸೂನ್ನ ಎಂಜಾಯ್ ಮಾಡ್ತಾ ಇದ್ರು. ಬಹುಶಃ ನಮ್ಗೆ ಯಾರಿಗೂ ಅವತ್ತಿನ ದಿವಸ ಗೊತ್ತಿರಲಿಲ್ಲ ಇನ್ನೆರಡು ದಿನದಲ್ಲಿ ಈ ಒಂದು ಲ್ಯಾಂಡ್ಸ್ಲೈಡ್ ದುರ್ಘಟನೆ ನಡೆದು ಹೋಗುತ್ತೆ ಅಂತ ಅಂದ್ಬಿಟ್ಟು. ಪ್ರಕೃತಿ ಆವತ್ತಿನ ದಿವಸ ಕಂಗೊಳಿಸ್ತಾ ಇತ್ತು, ಪ್ರಶಾಂತವಾಗಿತ್ತು. ಸೊ ಈ ಮುಂದೆ ಬರುವಂತಹ ದುರ್ಘಟನೆಗೆ ಇದು ಮುನ್ಸೂಚನೆನ ಅಥವಾ ನಿಶ್ಶಬ್ದವಾಗಿ ಪ್ರಕೃತಿ ನಮಗೆ ಏನನ್ನೋ ಸಾರಿ ಹೇಳ್ತಿತ್ತಾ ಗೊತ್ತಿಲ್ಲ. ಬಟ್ ಪ್ರಕೃತಿ ಮಾತ್ರ ಆವತ್ತಿನ ದಿವಸ ಮದುಮಗಳ ಹಾಗೆ ಕಂಗೊಳಿಸ್ತಾ ಇತ್ತು. ಇಲ್ಲಿ ಲಕ್ಕಿಡಿ ವ್ಯೂ ಪಾಯಿಂಟ್, ಚೂರಮ್ ಪಾಯಿಂಟ್ ಅಂತ ಕರೀತಾರೆ. ನೀವು ಹಿಂದೆ ನೋಡ್ಬೋದು ಮೌಂಟೇನ್ ರೇಂಜಸ್ಗಳನ್ನು ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ಯು ಕ್ಯಾನ್ ಲುಕ್ ಎಟ್ ದ ಟ್ರಾಫಿಕ್ ಹಿಯರ್.
ದಾರಿ ಉದ್ದಕ್ಕೂ ಬೇಕಾದಷ್ಟು ರೆಸ್ಟೋರೆಂಟ್ಸು, ಅಡ್ವೆಂಚರ್ ಪಾರ್ಕ್ಸು, ಚಿಲ್ಡ್ರನ್ ಪಾರ್ಕ್ಸು. ವೈನಾಡ್ನ ವೈತ್ರಿಗೆ ಇದು ನಮ್ಮ ಫಸ್ಟ್ ವಿಸಿಟ್ ಆಗಿದ್ದರಿಂದ ಕಣ್ಣಿಗೆ ಕಾಣಿಸ್ತಾ ಇದ್ದಂತಹ ಪ್ರತಿಯೊಂದು ಅಡ್ವೆಂಚರ್ ಪಾರ್ಕು ತುಂಬಾ ಕ್ಯೂರಿಯಸ್ ಅನಿಸ್ತಾ ಇತ್ತು. ಆ್ಯಂಡ್ ಮತ್ತೆ ನಾವು ಈ ಒಂದು ವೈನಾಡ್ ಗ್ಲಾಸ್ ಬ್ರಿಡ್ಜ್ನ ದಾಟಿ ಹೋದ್ವಿ ವಾಪಸ್ಸು. ಯಾಕೆಂದರೆ ನಾವು ಯಾವ ರೂಟಲ್ಲಿ ಬಂದಿದ್ವಿ ಅದೇ ರೂಟಲ್ಲೇ ವಾಪಸ್ಸು ನಾವು ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು ವೈನಾಡಿಂದ ದೆನ್ ಅಗೇನ್ ಟುವರ್ಡ್ಸ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆ್ಯಂಡ್ ಬ್ಯಾಂಗ್ಳೂರ್. ವರುಣನ ಆರ್ಭಟ ಜೋರಾಗಿತ್ತು, ಸಿಕ್ಕಾಪಟ್ಟೆ ಜೋರಾಗಿ ದಾರಿ ಉದ್ದಕ್ಕೂ ನಾನ್ ಸ್ಟಾಪ್ ಮಳೆ ಆಗ್ತಾ ಇತ್ತು. ದಾರಿ ಉದ್ದಕ್ಕೂ ವಾಟರ್ ಫಾಲ್ಸ್ಗಳು ಕ್ರಿಯೇಟ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಸೈಟ್. ವರುಣನ ಆರ್ಭಟ ಜೋರಾಗ್ತಾನೆ ಇತ್ತು. ಸೊ ಹಿಂದಿನ ದಿನ ನಾವೇನು ಡ್ರೈ ಅಟ್ಮಾಸ್ಫಿಯರನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಹೆವಿ ರೈನ್ಫಾಲನ್ನು ನಾವು ಈ ರೀಜನಲ್ಲಿ ನೋಡ್ಬೋದು. ಮಳೆಯ ಚುಮು ಚುಮು ಚಳಿಗೆ ಒಂದು ಪಫ್ ಮತ್ತು ಟೀ ಒಂದು ಆಸಮ್ ಬ್ರೇಕ್ ಆಗಿದೆ. So we are back again to the same place, having the same puff. ಇದಿಷ್ಟು ನಮ್ಮ ವೈನಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈಗ ನಾವು ವೈನಾಡಿಂದ ಹೋಗ್ತಾ ಇರೋದು ಬಂಡೀಪುರದ ಕಡೆಗೆ. ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ.